ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ನಮಸ್ತೆ. ಮತ್ತು ಎಲ್ಲರಿಗೂ ಬೆಳಗಿನ ವಂದನೆಗಳು ಹೇಳ್ತಾ, ಇವತ್ತು ಒಂದು ನಮ್ಮ ಚಿತ್ರದುರ್ಗ ಜಿಲ್ಲೆ ಚಳ್ಳಕೆರೆ ತಾಲೂಕು, ಚಳ್ಳಕೆರೆಯಿಂದ ನಮಗೆ ಒಂದು 30 ಕಿಲೋಮೀಟ್ರ್ ದೂರದಲ್ಲಿ ಒಂದು ಒಳ್ಳೆ ಪ್ರಾಪರ್ಟಿನ ಇವತ್ತು ನಮ್ಮ ಕಸ್ಟಮರ್ಗಳಿಗೆ ಕೊಡಬೇಕು ಅಂತ ಒಂದು ಆಸಕ್ತಿಯಿಂದ ಇವತ್ತು ಹೊರಟಿದ್ದೀನಿ. ಇವತ್ತು ನಿಮಗೆಲ್ಲ ಇಂಥ ಭೂಮಿ ತೊಗೊಳ್ಬೇಕಂದ್ರೆ ತುಂಬ ಅದೃಷ್ಟ ಮಾಡಿರಬೇಕು. ಮತ್ತೊಂದೇನಪ್ಪ ವಿಶೇಷ ಅಂತಂದರೆ, ಇವತ್ತು ಭೂಮಿಗಳು ತುಂಬ ವೇಗವಾಗಿ ಬೆಳೀತಾ ಇದೆ. ನಮ್ಮ ದೇಶದಲ್ಲಿ ಕ್ಷೇತ್ರಫಲ ಎಷ್ಟು ಅಗ್ರಿಕಲ್ಚರ್ಗೋಸ್ಕರ ಯೂಸ್ ಮಾಡ್ಕೊತಿದ್ವಿ, ಇಂಡಸ್ಟ್ರಿಯಲ್ಸ್ಗೆ ಎಷ್ಟು ಯೂಸ್ ಮಾಡ್ಕೊತಿದ್ವಿ, ಮತ್ತು ವಾಸೋಪಯೋಗಕ್ಕೋಸ್ಕರ ಎಷ್ಟು ಯೂಸ್ ಮಾಡ್ಕೊತಿದ್ವಿ ಅನ್ನೋದು ನಮ್ಗೆ ಯಾರಿಗೂ ಇದ್ರ ಬಗ್ಗೆ ಪೂರ್ತಿ ಮಾಹಿತಿ ಇರೋದಿಲ್ಲ. ಬಟ್ ಇವತ್ತು ಭೂಮಿಗಳನ್ನ ಯಾವ ವ್ಯಕ್ತಿ ಖರೀದಿ ಮಾಡಿ ಇಟ್ಕೊತಾನೋ ಭವಿಷ್ಯದಲ್ಲಿ ಅವನೇ ರಾಜನಾಗಿರ್ತಾನೆ. ಯಾಕಂದರೆ ಇವತ್ತು ಒಂದು ನಾವು ಸಿಟಿಯಲ್ಲಿ ಒಂದು ಸೈಟ್ ತೊಗೊಬೇಕು, 30-40 ಸೈಟ್ ಅಂದರೆ ತುಂಬ ಇವತ್ತು 20 ರಿಂದ 25 ಲಕ್ಷ ರೂಪಾಯಿ ಮಿನಿಮಮ್ ಇರುತ್ತೆ. ಈಗಿರೋದ್ರಿಂದ ನಾವು ಯಾವುದೇ ಥರ ಒಂದು ಸೈಟುಗಳನ್ನ ಖರೀದಿ ಮಾಡಿ ಮನೆ ಕಟ್ಟಿ ಮತ್ತು ನಮ್ಮ ಮುಂದೆ ಒಂದು ಭವಿಷ್ಯಕ್ಕೋಸ್ಕರ ಏನು ಮಾಡೋದಕ್ಕೆ ಅಸಾಧ್ಯವಾದಂಥ ಮಾತಾಗಿರುತ್ತೆ. ನಮಗೆ ಬೆಂಗಳೂರಿಂದ ಈ ಒಂದು ಜಮೀನು ಪ್ರಾಪರ್ಟಿಗೆ ಕೇವಲ ನಮಗೆ 220 ಕಿಲೋಮೀಟ್ರ್ ಮಾತ್ರ ಆಗುತ್ತೆ ಸ್ನೇಹಿತರೆ. ಇಲ್ಲೆಲ್ಲ ನೋಡಿ, ಈ ಥರ ರೆಡ್ ಸಾಯಿಲ್ ಇರುತ್ತೆ, ಕೆಂಪು ಮಣ್ಣು, ಅದ್ಭುತವಾದಂಥ ಮಣ್ಣು. ಇವಾಗ ಮಳೆ ಬೆಳೆ ಎಲ್ಲ ಚೆನ್ನಾಗಿ ಆದ್ರೇ ರೈತ ಖುಷಿಯಾಗಿ ಒಳ್ಳೆ ಒಂದು ಬೆಳೆ ತೊಗೊಳೋದಕ್ಕೆ ಸಾಧ್ಯ. ಈ ಒಂದು ಜಮೀನು ಬಂದ್ಬಿಟ್ಟು ಜನರಲ್ ಪ್ರಾಪರ್ಟಿ ಆಗಿರುತ್ತೆ, 100% ಲೀಗಲ್ ಇರುತ್ತೆ. ಇದು 6 ಎಕರೆ ಜಮೀನು. ನಿಮಗೆ 12 ಎಕರೆ ಬೇಕಂದ್ರೆ 12 ಎಕರೆ ಕೊಡ್ತೀನಿ, ಇಲ್ಲ ನಮಗೆ 6 ಎಕರೆ ಸಾಕು ಸರ್ ಅಂತ 6 ಎಕರೆ ಕೊಡ್ತೀನಿ. ಇದೇ ಥರ ಭೂಮಿ ಆಗಿರುತ್ತೆ. ಬಟ್ ನಿಮಗೆ 30 ಫೀಟ್ ರೋಡ್ ಇರುತ್ತೆ. ಇದೇ ನೀವು ತಾರ್ ರೋಡ್ ನೋಡ್ತಾ ಇದ್ದೀರಾ, ಈ ಥರ ತಾರ್ ರೋಡ್ ಇರೋದಿಲ್ಲ ಅಷ್ಟೇ. ನಿಮಗೆ ಜಲ್ಲಿ ಮೆಟ್ಲಿಂಗ್ ರೋಡ್ ಇರುತ್ತೆ. ರೋಡ್ಗೆ 30 ಫೀಟ್ಗೆ ರೋಡ್ ಅಟ್ಯಾಚ್ ಆಗಿ ಒಳ್ಳೆ ಒಂದು ಪ್ರಾಪರ್ಟಿ. ಬನ್ನಿ, ಪ್ರಾಪರ್ಟಿ ಬಗ್ಗೆ ಪೂರ್ತಿ ಮಾಹಿತಿ ಕೊಟ್ಟು, ಮಣ್ಣಿನ ಒಂದು ಗುಣಮಟ್ಟ ಆಗಿರ್ಬೋದು, ಬೆಲೆ ಆಗಿರ್ಬೋದು, ಮತ್ತು ರಸ್ತೆ ಆಗಿರ್ಬೋದು, ಮತ್ತು ಅದ್ರ ಪೇಪರ್ಸ್ ಬಗ್ಗೆ ಆಗಿರ್ಬೋದು, ನೀವು ಯಾವುದೇ ಥರ ನೀವು ಸಂಶಯ ಇಟ್ಕೊಳಕ್ಕೆ ಹೋಗಬೇಡಿ. ನಮ್ಮ ಎಲ್ಲ ಕಸ್ಟಮರ್ ದೇವರುಗಳಿಗೆ ನಾವು ಹೃದಯಪೂರ್ವಕವಾಗಿ ನಾವು ಒಂದು ಖುಷಿಯಾಗಿ ನಾವು ಕೊಟ್ಟಂಥ ಪ್ರಾಪರ್ಟಿಗಳೇ ನಾನು ಇವತ್ತಿನವರೆಗೂ ಅವ್ರಿಗೆ ರೆಫರ್ ಮಾಡ್ತೀನಿ. ಯಾವುದೇ ಪ್ರಾಪರ್ಟಿ ಬಗ್ಗೆ ನಿಮಗೆ ಕೋರ್ಟು ಕಚೇರಿಗಳಾಗಿರ್ಬೋದು ಮತ್ತು ತಂಟೆ ತಕರಾರು ಆಗಿರ್ಬೋದು ಯಾವುದೇ ಥರ ಇರೋದಿಲ್ಲ. ನಮ್ಮ ಹತ್ರ ಮಾತ್ರ ಅದನ್ನು ಹೇಳ್ತೀನಿ ನಿಮಗೆ. ಯಾಕೆಂದರೆ ಓಪನ್ನಾಗಿ ನಾವು ಮಾತಾಡ್ತೀವಿ. ನಾವು ಒಂದು ಒಳ್ಳೆ ಆಲೋಚನೆ ಇಟ್ಕೊಂಡು ಹೋದರೆ ಮಾತ್ರ ಪ್ರಾಪರ್ಟಿ ತೊಗೊಳೋದಕ್ಕಾಗುತ್ತೆ ಸ್ನೇಹಿತರೆ, ಇಲ್ಲಾಂದರೆ ಅಸಾಧ್ಯದ ಮಾತು. ಬನ್ನಿ, ನಿಮಗೆ ಪ್ರಾಪರ್ಟಿ ಅಂತ ಕರ್ಕೊಂಡು ಹೋಗ್ತೀನಿ ಸ್ನೇಹಿತರೆ. ತಾರ್ ರೋಡಿಂದ ನಾವು ಒಳಗಡೆ ಬಂದರೆ ಕೇವಲ 500 ಮೀಟ್ರ್ ಮಾತ್ರ ಈ ಥರ 30 ಅಡಿ ರಸ್ತೆ. ಎಷ್ಟಡಿ? 30 ಅಡಿ ರಸ್ತೆ. ನಮ್ಮ ಬೆಂಗಳೂರಿನಲ್ಲಿ ಸಮೇತನೂ 30 ಅಡಿ ರಸ್ತೆ ಎಲ್ಲ ಕಾಲೋನಿಗಳಲ್ಲಿ ಸಿಗೋದಿಲ್ಲ. 10 ರಿಂದ 12 ಅಡಿ ಸಿಗುತ್ತೆ ಲಾಸ್ಟು. 30 ಅಡಿ ರಸ್ತೆ ಸಿಕ್ಕರೆ ಅಲ್ಲಿ BMTC ಬಸ್ಸು 2 ಅಡ್ಡಾಡ್ಬೋದು, ಆ ಥರ ರಸ್ತೆ ಇರುತ್ತೆ. ಇಲ್ಲಿ ನಿಮಗೆ 30 ಅಡಿ ರಸ್ತೆಗೆ ಅಟ್ಯಾಚ್ ಆಗಿ ಜಮೀನು. ವಿಲೇಜಿಂದ ಕೇವಲ 500 ಮೀಟ್ರು, ಅರ್ಧ ಕಿಲೋಮೀಟ್ರ್ ಅಂತೀವಿ, 500 ಮೀಟ್ರ್ ಮಾತ್ರ ನಾವು ಈ ಥರ 30 ಫೀಟು ರಸ್ತೆಯಲ್ಲಿ ಬರಬೇಕು. ನಂತರ ನಮಗೆ ಜಮೀನು ಸಿಗುತ್ತೆ. ನೋಡಿ ಸ್ನೇಹಿತರೆ, ಇದೇ ಜಮೀನು. ಈ ಥರ ರಸ್ತೆ, 30 ಫೀಟ್ ರಸ್ತೆ, ಇದೇ ಜಮೀನು. ಇದು 30 ಫೀಟ್ ರಸ್ತೆ. ಇದು ಅನುಕೂಲವಾಗಿ ತುಂಬ ಚೆನ್ನಾಗಿದೆ. ಇದೇ ಜಮೀನು. ಇಲ್ಲಿ ನಮಗೆ 30 ಅಡಿ ರಸ್ತೆ ಬರುತ್ತೆ ಜಮೀನಿಗೆ ಒಳಗಡೆ ಬರೋದಕ್ಕೆ. ಮತ್ತು ಜಮೀನಿಗೆ ರಸ್ತೆ ಬಂದ್ಬಿಟ್ಟು ಇಲ್ಲಿಂದ ಹಿಡಿದು ಅಪ್ ಟು ಕೊನೆವರೆಗೂ ಬರುತ್ತೆ. ಒಳ್ಳೆ ಜಮೀನು. ಮತ್ತು ನಮಗೆ ಇನ್ನೊಂದು ಏನಪ್ಪ ಇಲ್ಲಿ ವಿಶೇಷತೆ ಅಂತಂದರೆ, ಎಲ್ಲ ಕೆಂಪು ಮಣ್ಣು, ರೆಡ್ ಸಾಯಿಲು ಕಂಪ್ಲೀಟು. 4 ಕಡೆಗೂ ಒಳ್ಳೆ ನೀರು, ಒಳ್ಳೆ ವಾತಾವರಣ. ಮತ್ತು ನಮಗೆ ವೇದಾವತಿ ನದಿ ಬಂದ್ಬಿಟ್ಟು ಇಲ್ಲಿ ಬರುತ್ತೆ ನೋಡಿ. ಇಲ್ಲೇ ವೇದಾವತಿ ನದಿ ಬರುತ್ತೆ. ವೇದಾವತಿ ನದಿ ಹರಿತಾ ಇರುತ್ತೆ ಇಲ್ಲಿ. ಇದಿರೋದ್ರಿಂದ ನಮಗೆ ಒಂದು ಒಳ್ಳೆ ಅನುಕೂಲ, ನೀರಿನ ಅನುಕೂಲ, ಒಳ್ಳೆ ಮಳೆ, ಒಳ್ಳೆ ಅನುಕೂಲ. ನೋಡಿ, ಪಕ್ಕದಲ್ಲೆಲ್ಲ ತೋಟಗಳು ಮಾಡಿದ್ದಾರೆ. ಇಲ್ಲೆಲ್ಲ ಕಂಪ್ಲೀಟ್ ನಿಮಗೆ ತೋಟಗಳೇ ಇರುತ್ತೆ. ಇಲ್ಲೆಲ್ಲ ಕಂಪ್ಲೀಟ್ ತೋಟಗಳೇ ಇದ್ದಾವೆ. ಸುತ್ತಲೂ ತೋಟನೇ. ಈ ಜಮೀನಿಗೆ 4 ಕಡೆಗೂ ತೋಟಗಳಿದ್ದಾವೆ. ತುಂಬ ವಿಶಾಲವಾದಂಥ ಜಮೀನು. ನೋಡಿ, ನಿಮಗೆ 6 ಎಕರೆ ಪ್ರಾಪರ್ಟಿ ಇದು. ಕಂಪ್ಲೀಟ್ ಅಲ್ಲಿಂದ ಬರುತ್ತೆ ಇಲ್ಲಿವರೆಗೂ 6 ಎಕರೆ ಪ್ರಾಪರ್ಟಿ ಇದು. ಇನ್ನೂ 6 ಎಕರೆ ಬೇಕಪ್ಪ ಅಂದರೆ ಇದು ಪಕ್ಕದ್ದು ಕೊಡ್ತೀನಿ. ಟೋಟಲಾಗಿ ನಿಮಗೆ 12 ಎಕರೆ ಜಮೀನು ಆಗುತ್ತೆ. ಒಳ್ಳೆ ಭೂಮಿ ಸ್ನೇಹಿತರೆ, ತುಂಬ ಒಳ್ಳೆ ಭೂಮಿ.
ಇವಾಗ ಭೂಮಿ ಈ ಥರ ಲೆವೆಲ್ಲಾಗಿರೋದ್ರಿಂದ ನಾವು ಯಾವುದೇ ಥರ ಪ್ಲಾಂಟೇಷನ್ ಮಾಡ್ಬೋದು. ದಾಳಿಂಬ್ರೆ, ಪಪ್ಪಾಯಿ, ಅಡಿಕೆ, ಬಾಳೆ, ತೆಂಗು, ತರಕಾರಿಗಳು, ಮತ್ತು ನಾವು ಡೈರಿ ಫಾರಮು, ಕೋಳಿ ಫಾರಮು ಎಲ್ಲ ಮಾಡ್ಬೋದು. ನೋಡಿ, ಮಣ್ಣಿನ ವಿಷಯಕ್ಕೆ ಬಂದರೆ ಈ ಥರ ರೆಡ್ ಸಾಯಿಲ್ ಬರುತ್ತೆ, ಕೆಂಪು ಮಣ್ಣು ಭಾಳ ಚೆನ್ನಾಗಿದೆ, ಮಿತವಾಗಿ ಬರುತ್ತೆ. ಇಲ್ಲಿ ಶೇಂಗಾ ಅತಿ ಹೆಚ್ಚಾಗಿ ಬೆಳೀತಾಯಿದ್ರು ಈ ಭೂಮಿಯಲ್ಲಿ, ತುಂಬ ಚೆನ್ನಾಗಿದೆ. ಒಳ್ಳೆ ಪ್ರಾಪರ್ಟಿ, ಜನರಲ್ ಪ್ರಾಪರ್ಟಿ ಆಗಿರುತ್ತೆ. ಲೀಗಲಾಗಿ ಅನುಕೂಲ ತುಂಬ ಚೆನ್ನಾಗಿದೆ, ರಸ್ತೆ ಚೆನ್ನಾಗಿದೆ, ಎಲ್ಲ ಅನುಕೂಲತೆಗಳು ಚೆನ್ನಾಗಿದ್ಮೇಲೆ ನಮ್ಗೆ ಯಾವುದೇ ಥರ ಸಮಸ್ಯೆ ಇಲ್ಲ. ಇಡೀ ಜಮೀನು ಇದೇ ಥರ ಸಮತಟ್ಟವಾಗಿದೆ. ನೀವು 12 ಎಕರೆ ತಗೊಂಡ್ರೆ ಭಾಳ ಅನುಕೂಲ ಆಗುತ್ತೆ. ಯಾಕಂದರೆ ಭೂಮಿ ಬೆಲೆ ದಿನದಿಂದ ದಿನಕ್ಕೆ ಭೂಮಿ ಬೆಲೆ ಬೆಳೆಯುತ್ತೆ. ಇದು ಬೆಲೆ ವಿಷಯಕ್ಕೆ ಬರೋ ನೇರವಾಗಿ 17 ಲಕ್ಷ ರೂಪಾಯಿ ಒಂದು ಎಕರೆ. ಇದು 17 ಲಕ್ಷ ಒಂದು ಎಕರೆ. ಸ್ವಲ್ಪ ಕುತ್ಕೊಂಡ್ಮೇಲೆ ಸ್ಲೈಟ್ಲಿ ನೆಗೋಷಿಯಬಲ್ ಆಗುತ್ತೆ, ತುಂಬ ಸ್ಲೈಟ್ಲಿ ಆಗುತ್ತೆ. ಇದು ರೋಡ್ ವಿಡ್ತ್ ನೋಡಿ, ನಮಗೆ ಅಲ್ಲಿಂದ ಹಿಡಿದು ಕಂಪ್ಲೀಟಾಗಿ ಇದೆಲ್ಲ ರೋಡೇ ನಿಮಗೆ ಫ್ರಂಟಲ್ಲಿ ಅಪ್ ಟು ಅಲ್ಲಿವರೆಗೂ ರೋಡೇ ಬರುತ್ತೆ. ನಿಮಗೆ ರೋಡಿಗೆ ಯಾವುದೇ ಥರ ಸಮಸ್ಯೆ ಇಲ್ಲ. ಇನ್ನೊಂದು ಏನಪ್ಪ ಅಂದರೆ, ನಿಮಗೆ ವೇದಾವತಿ ನದಿ ಹತ್ತಿರದಲ್ಲಿದೆ ಅಂತ ಹೇಳಿದಿರಿ. 300 ಮೀಟ್ರಲ್ಲಿ ವೇದಾವತಿ ನದಿ ಇಲ್ಲಿ ಬರುತ್ತೆ, ವೇದಾವತಿ ನದಿ. ಜೊತೆಗೆ ನಮಗೆ ನಾನು ಈ ಜಮೀನಲ್ಲಿ ನೀರಿನ ಪಾಯಿಂಟ್ ಸಮೇತ ಮಾಡಿಸಿದ್ದೀನಿ. ಆಲ್ರೆಡಿ ನೀರಿದೆ ಇಲ್ಲ ಅಂತ ಚೆಕ್ ಬ್ಯಾಕ್ ಸಮೇತ ಮಾಡಿಸಿದ್ದೀನಿ. ಅದು ಸಹ ನಿಮಗೆ ಪಾಯಿಂಟ್ ಇದೆ, ಇಲ್ಲಿ ತೋರಿಸ್ತೀನಿ ನಿಮಗೆ, ಬನ್ನಿ. ಇದು ನಮಗೆ ನೀರಿನ ಪಾಯಿಂಟ್ ಮಾಡಿದ್ವಿ. ಇಲ್ಲಿ ಒಳ್ಳೆ ವಾಟರ್ ಸೋರ್ಸ್ ಇದೆ ಅಂತ ಹೇಳ್ಬಿಟ್ಟು GLS ಸಮೇತ ಕೊಟ್ಟಿದ್ದಾರೆ. ಒಳ್ಳೆ ವಾಟ್ರ್ ಇದೆ ಇಲ್ಲಿ. 2 ರಿಂದ 3 ಇಂಚ್ ನಿಮಗೆ ಸತತವಾಗಿ ನೀರು ಕಂಟಿನ್ಯೂ ಬರುತ್ತೆ. ಕರೆಂಟು ಸಮೇತ ನಮಗೆ ಹತ್ತಿರದಲ್ಲಿದೆ, ಇಲ್ಲೇ ಇದೆ ನೋಡಿ ಕರೆಂಟು. ದೂರ ಏನು ಹೋಗೋ ಅವಶ್ಯಕತೆ ಏನಿಲ್ಲ. ತುಂಬ ಚೆನ್ನಾಗಿದೆ. ಇಲ್ಲಿ ಜನಗಳ ಮೂಮೆಂಟ್ ನಡೀತಾ ಇರುತ್ತೆ. ಭೂಮಿ ಚೆನ್ನಾಗಿದೆ. ಒಳ್ಳೆ ಮಾವಿನ ತೋಟ ಮಾಡಿ, ಆಲ್ಫನ್ಸೋ ಅಥವಾ ನೀವು ಮಲ್ಲಿಕಾ, ಬೆಂಗಳೂರು, ಬಾದಾಮಿ, ಕೇಸರಿ, ಮಲ್ಗೋಬಾ, ಈ ಥರ ಸುಮಾರು ವೆರೈಟಿ ತಳಿಗಳಿದೆ. ಮಾವಿನ ತೋಟ ಮಾಡಿದ್ರೆ ತುಂಬ ಅನುಕೂಲ ಅಂತ ಹೇಳ್ತೀನಿ ನಾನು. ಯಾಕಂದರೆ ನೀರು, ಮಣ್ಣು, ಭೂಮಿ, ರಸ್ತೆ, ಪೇಪರು ಎಲ್ಲ ಚೆನ್ನಾಗಿದೆ ಸ್ನೇಹಿತರೆ. ಈ ಥರ ಭೂಮಿ ಮತ್ತೆ ನೀವು ಫ್ಯೂಚರಲ್ಲಿ ತೊಗೊಳೋಕ್ಕೆ ಅಸಾಧ್ಯದಂಥ ಮಾತು. ಒಳ್ಳೆ ಭೂಮಿ. ಮತ್ತೊಮ್ಮೆ ಹೇಳ್ತೀನಿ, ಯಾರೆಲ್ಲ ನನ್ನ ವೀಡಿಯೋನ ನೋಡ್ತಾ ಇದ್ದೀರಾ, ನಿಮ್ಮ ಸ್ನೇಹಿತರಿಗೆ ಯಾರ್ಯಾರು ಜಮೀನು ತೊಗೊಳ್ಬೇಕು ಅನ್ನೋ ಕಾನ್ಸೆಪ್ಟಲ್ಲಿ ಹೋಗ್ತಾ ಇದ್ದೀರಾ ಅಂಥವ್ರಿಗೆ ಈ ವಿಡಿಯೋನ ಶೇರ್ ಮಾಡಿ. ಎಲ್ಲರಿಗೂ, ನನ್ನ ಕಸ್ಟಮರ್ಗೂ ಇವತ್ತಿನವರೆಗೂ ನಾನು ಯಾರ್ಯಾರಿಗೆ ಪ್ರಾಪರ್ಟಿ ಕೊಟ್ಟಿದ್ದೀನಿ ಪ್ರತಿಯೊಬ್ಬರಿಗೂ ಸಪೋರ್ಟ್ ಮಾಡ್ತಾ ಬಂದಿದ್ದೀನಿ. ನಿಮಗೆ ಈ ಜಮೀನಿನ ಹದ್ಬಸ್ತಿಂದ ಹಿಡಿದು ಪೇಪರ್ ಡಾಕ್ಯುಮೆಂಟ್, ಲೀಗಲ್ ಪೇಪರಿಂದ ಹಿಡಿದು ನಿಮಗೆಲ್ಲ ಥರನೂ ನಾನು ಸಹಕಾರ ಕೊಡ್ತೀನಿ. ಈ ಸೈನಿಕನ್ನ ನೀವು ಬೆಳೆಸಿ, ನಾವು ಮಾಜಿ ಸೈನಿಕರು ಈ ಒಂದು ವೃತ್ತಿನ ಇವತ್ತು ಮಾಡ್ತಾಯಿದ್ದೀನಿ ಅಂತಂದಮೇಲೆ ನಾನು ಈ ವಿಡಿಯೋದಲ್ಲಿ ಸಹ ನಿಮಗೆ ತಿಳಿಸ್ತಾ ಇದ್ದೀನಿ. ನಾವು ಭಾಳ ಮನಸ್ಪೂರ್ವಕವಾಗಿ ಯಾವುದೇನೋ ಕೆಲಸ ಅದನ್ನು ನಾವು ಟಾಸ್ಕ್ ಕೊಟ್ಮೇಲೆ ಟಾಸ್ಕ್ ಕಂಪ್ಲೀಟ್ ಮಾಡಬೇಕು ಅನ್ನೋ ಕಾನ್ಸೆಪ್ಟ್ ನಮ್ಮಲ್ಲಿ ಇರುತ್ತೆ. ಈ ಥರ ಭೂಮಿನ ನೀವು ಇಷ್ಟಪಡಿ, ಇಂಥ ಭೂಮಿನ ನೀವು ತೊಗೊಂಡ್ರೆ ನಿಮ್ಮ ಜೀವನ ತುಂಬ ಉಜ್ವಲವಾಗಿರುತ್ತೆ ಅಂತೇಳಿ ನಾನು ಹೇಳ್ತೀನಿ. ನಿಮ್ಮ ಭವಿಷ್ಯಕ್ಕಂತೂ ಅನುಕೂಲ ಆಗಿರುತ್ತೆ, ಮತ್ತು ಮುಂದಿನ ಪೀಳಿಗೆಗೆ, ಮಕ್ಕಳ ಭವಿಷ್ಯಕ್ಕಂತೂ ತುಂಬ ಅನುಕೂಲ ಸ್ನೇಹಿತರೆ. ಒಳ್ಳೆ ನೇಚರು, ಒಳ್ಳೆ ಜನರಲ್ ಪ್ರಾಪರ್ಟಿ, ಅನುಕೂಲ ಇದೆ. ಬೆಂಗಳೂರಿಗೆ ಕೇವಲ 220 ಕಿಲೋಮೀಟ್ರ್ ದೂರ ಆಗುತ್ತೆ. ಚಳ್ಳಕೆರೆಗೆ 32 ಕಿಲೋಮೀಟ್ರ್ ಆಗುತ್ತೆ. ಅನುಕೂಲತೆ ತುಂಬ ಚೆನ್ನಾಗಿರೋದ್ರಿಂದ ಇದನ್ನು ನಾನು ಒತ್ತಿ ಹೇಳ್ತೀನಿ ನಿಮಗೆ. ಮತ್ತೊಮ್ಮೆ ಎಲ್ಲರಿಗೂ ನನ್ನ ಹೃದಯಪೂರ್ವಕ ಧನ್ಯವಾದಗಳು. ಜೈ ಶ್ರೀರಾಮ್.